ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ತಮ್ಮ ಹೆಸರು? ರವಿ ಅಂತೇಳಿ. ರವಿ ಅಂದ್ಬಿಟ್ಟು. ಓಕೆ, ನಿಮ್ಮದು ಯಾವ ಊರು, ಯಾವ ತಾಲೂಕು ಬರುತ್ತೆ? ಸರ್ ನಮ್ಮದು ಐಜೂರು, ರಾಮನಗರ ಟೌನು, ರಾಮನಗರ ತಾಲೂಕು. ರಾಮನಗರ ತಾಲೂಕು. ಓಕೆ ಅಣ್ಣ, ಮುಂಚೆ ಬಿದ್ದೋರಿ ಕಟ್ತೀರಿ, ಇವಾಗೇನು ಹಸುಗೆ ತಂದಿದ್ದೀರಲ್ಲ? ಸರ್ ನಮ್ಮ ತಾತವ್ರ ಕಾಲದಿಂದನೂ ಬಿತ್ತನೆವರಿ ಕಟ್ತಿದ್ವಿ. ಮತ್ತು ನಾವು ಕರುಗಳು, ಜೋಡಿ ಎತ್ತುಗಳು ಕೂಟ ಮಾಡಿ ಸಾಕ್ತಿದ್ವಿ. ಈಗ ಇದ್ದು ಒಂದು ಬಿತ್ತನೆ ಕರು ಕೊಟ್ಟೆ ಮೊನ್ನೆ. ಅದಾದಮೇಲೆ ಇದ್ರ ಮಗಳೊಂದಿತ್ತು. ನಾವು ಹಸು ಯಾವಾಗೂ ನಾಟಿ ಹಸು ಕಂಪಲ್ಸರಿ ಸಾಕ್ತೀವಿ. ಹಾಗಾಗಿ ಹಸು ಒಂದು ಮನೆಗೆ ಒಂದು ನಾಟಿ ಹಸು ಬೇಕು ಅಂತ ಸಾಕ್ತಾಯಿದ್ದೀರಾ? ಓಕೆ ಅಣ್ಣ, ಬೀಜದೋರಿನ ನೀವು ಆಯ್ಕೆ ಹೆಂಗೆ ಮಾಡ್ತೀರಾ? ಏನು ಬೆಡ್ಲೈನ್ ಜಾತಿ ಕುಲ ಬೆಳವಣಿಗೆ ದೊಡ್ಡತನ ಇರಬೇಕು. ಮತ್ತು ಅದು ಕತ್ತು ಮುಖ ರೇಖೆ ಜಾತಿ ಪ್ಯೂರ್ ಜಾತಿ ಬೇಕು. ಎಲ್ಲವನ್ನೂ ಸೆಲೆಕ್ಟ್ ಮಾಡ್ತೀವಿ. ಬೀಜದ ಮೇಲೆ ಕಪ್ಪಿರಬೇಕು, ಬಣ್ಣ ಚೆನ್ನಾಗಿರ್ಬೇಕು ಊರಿಗೆ. ಅಣ್ಣ ಬೀಜದ ಮೇಲೆ ಏನು ಕಣ ಕಪ್ಪಿರಬೇಕು? ಅದು ಹಳ್ಳಿಕಾರವರಿಗೆ ಬೀಜದ ಮೇಲೆ ಕಪ್ಪಿದ್ರೆ ಕರುಗಳು ಚೆನ್ನಾಗಿ ಇಳಿತವೆ ಅಂತ ಒಂದು ಹಿರಿಕರು ಹೇಳ್ತಿದ್ರು. ಹಾಗಾಗಿ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ ಅಣ್ಣ, ಇವಾಗ ಹಸುನ ಯಾವ ಥರ ನೀವು ಸೆಲೆಕ್ಷನ್ ಮಾಡಿದ್ದೀರಾ? ಹೆಣ್ಣು ಹಸುನ? ಹಸು ಅದು ಜಾತಿ ಕುಲದ ಮೇಲೆ ನೋಡ್ತೀವಿ. ಆಮೇಲೆ ಅದು ಹಾಲು ಕೊಡೋದ್ರ ಮೇಲೆ ನೋಡ್ತೀವಿ. ಎಲ್ಲದೂ ನೋಡ್ತೀವಿ. ಎಷ್ಟಾರು ಕೊಡುತ್ತಣ್ಣ ಹೆಣ್ಣು ಹಸು? ಹಸು ಜಾತಿ ಮೇಲೆ ಹೋಗುತ್ತೆ. 30,000ದಿಂದ 1.5-2 ಲಕ್ಷದವರೆಗೂ ಹಸುಗಳಿದ್ದಾವೆ. ಹಾಗಾಗಿ ನಾವು ಇದನ್ನು 73,000ಕ್ಕೆ 5 ವರ್ಷದಲ್ಲಿ ತೊಗೊಂಬಂದಿದ್ದು ಹೊಸ ಕರು. ಇವಾಗ ಇದು 3 ಕರು ಇದ್ದಿದೆ ನಮ್ಮ ಹತ್ರ. ಅದು ಇದ್ರ ಕರು ನಾವು ತೊಗೊಂಬಂದ ಕರುನ 1 ಲಕ್ಷಕ್ಕೆ ಕೊಟ್ಟಿದ್ವಿ. ಇದು ಹಸು ಹಂಗೆ ಫ್ರೀ ಉಳಿದಿತ್ತು ನಮಗೆ. ಅದಾದಮೇಲೆ ಒಂದು ಕರು ಹುಟ್ಟಿತ್ತು, ಅದು ಒಂದು ಕರು 50,000 ಕೊಟ್ಟಿದ್ದೆ. ಮೊನ್ನೆ ಒಂದು ಕರು ಹೆಣ್ಗರು ಹುಟ್ಟಿತ್ತು, 8 ತಿಂಗಳು ಕರು, 1.25 ಲಕ್ಷ ಕೊಟ್ಟಿದ್ದೀನಿ. 1.25 ಲಕ್ಷಕ್ಕೆ. ಓಕೆ ಅಣ್ಣ, ಈ ಊರಿ ಹಸು ಇವಾಗ ಹಸು 4 ತಿಂಗಳು ತಿರ್ಗಾ ಪ್ರೆಗ್ನೆಂಟ್. ಇದು ಯಾವ ಊರಿಗಣ? ಉಳ್ಳಿ ಚಿಕ್ಕಣ್ಣದು. ಉಳ್ಳಿ ಚಿಕ್ಕಣ್ಣದು. ಓಕೆ, ಹಳೆ ಊರಿಗ ಇವಾಗಿರೋ ಕಾಲೇಟ್ ಆಗಿದೆಯಲ್ಲ ಆ ಊರಿಗೆ. ಓಕೆ, ಈಗ ಲಾಸ್ಟ್ ಟೈಮ್ ಕರು ಹಾಕಿದ್ದು ಅದಕ್ಕೇನೆ ಹೆಣ್ಗರು, ಅದು 1.25 ಲಕ್ಷ ಕೊಟ್ಟಿದ್ವಿ. ಅಣ್ಣ, ನೀವು ಯಾವ್ಯಾವ ಜಾತ್ರೆ ಮಾಡ್ತೀರಾ? ನಾವು ಜಾಸ್ತಿ ಎಲ್ಲ ಜಾತ್ರೆಗೂ ಹೋಗ್ತೀವಿ, ಬಟ್ ನಾವು ಮಾಡೋದು ಕೆಂಗಲ್ ಒಂದೇ. ಕೆಂಗಲ್ ಮೊದಲು ಮಾಗಡಿ ಎಲ್ಲ ಮಾಡ್ತಿದ್ವಿ. ಇತ್ತೀಚೆಗೆ ಮಾಗಡಿ ಎಲ್ಲ ಮಾಡ್ತಾ ಇಲ್ಲ. ಕೆಂಗಲ್ ಒಂದೇ ಮಾಡೋದು. ಓಕೆ ಅಣ್ಣ, ಕೆಂಗಲ್ಲು ಈ ಸತಿ ಹೆಂಗೆ ನಡೀತು? ಹೋದ ಸತಿಗೂ ಮತ್ತು ಈ ಸತಿಗೂ ತುಂಬ ಚೆನ್ನಾಗಿತ್ತು. ಐತಿಹಾಸಿಕವಾದಂಥ ಜಾತ್ರೆ ಅದು. ಹಾಗಾಗಿ ಈ ಸತಿ ಪ್ರೈಸ್ ಎಲ್ಲ ಜಾಸ್ತಿ ಇಟ್ಟಿದ್ದರಿಂದ ಎಲ್ಲ ವರ್ಷಕ್ಕಿಂತಲೂ ಈ ಸಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಗ್ತದೆ. ಓಕೆ ಅಣ್ಣ, ಹಸುನ ಅಲ್ಲಕ್ಕಿಂತ ಮುಂಚೆ ಬ್ರೀಡಿಂಗ್ ಮಾಡಿದ್ರೆ ಏನು ತಪ್ಪೇನಾಗಲ್ವಾ? ಬೆಳವಣಿಗೆ ಚೆನ್ನಾಗಿದ್ರೆ ಏನು ತಪ್ಪೇನಾಗಲ್ಲ. ಬೆಳವಣಿಗೆ ಇಲ್ಲದೆ ಹೋದರೆ ಅಲ್ಲಾಗಬೇಕು ಅಂತ ಹೇಳ್ತೀರಾ? ಓಕೆ ಅಣ್ಣ, ಒಂದೊಂದು ಸತಿ ಏನಕ್ಕೆ ಅಭಾಷಣ ಬಿಡುತ್ತಲ್ಲ, ಹೊಟ್ಟೆ ಒಳಗಡೆ ಕರು ತಿರೋಗಿರ್ತಾರ? ಇನ್ನೂ ಹುಲ್ಲಿನ ವ್ಯತ್ಯಾಸ ಇರ್ಬೋದು, ಎಕ್ಸಸ್ ಆಫ್ ಹೀಟ್ ಆದಾಗ, ಅಥವಾ ಇನ್ನೊಂದು ಹಸುಗಳು ಯಾವುದಾದ್ರೂ ಆಯ್ದಾಗ, ಈ ಥರ ಏನಾದರೂ ವ್ಯತ್ಯಾಸಗಳಾದಾಗ ಅಭಾಷಣ ಆಗ್ತದೆ. ಬಟ್ ಅದನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಕೇರ್ಫುಲ್ಲಾಗಿ ಅಣ್ಣ. ಇವಾಗ ಓರಿ ಕೊಡ್ಸೋಂದ್ಮೇಲೆ ಎಷ್ಟು ತಿಂಗಳು ಲೋಡ್ ಮಾಡಬೇಕಣ್ಣ? ಅಂದರೆ ಹಸುನ ಚೆನ್ನಾಗಿ ನೋಡ್ಕೋಬೇಕು ಅಣ್ಣ. ನೀವು ಎನಿ ಟೈಮ್ ಸಾಕಬೇಕು ಅದನ್ನು. ಯಾವಾಗಲೂ ಒಂದೇ ಸಮ ಸಾಕಬೇಕು. ಒಂದು ಸತಿ ಸಾಕೋದು, ಒಂದು ಸತಿ ಕೆಡಿಸೋದು, ಆ ಥರ ಮಾಡಿದ್ರೆ ಏನಾಗಲ್ಲ. ಕೆಲವರೆಲ್ಲ ಸಾಕ್ಬಿಟ್ರೆ ಫಲ ಬೀಳಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಏನು ಆ ಥರ ಏನಿಲ್ಲ. ಹಿರಿಕರೆಲ್ಲ ಇವಾಗ ಆಚೆ ಕಡೆ ಮೇಯಿಸ್ಕೊಂಡು ಬರ್ತಿದ್ರು, ಯಾವಾಗಲೂ ಒಂದೇ ಸಮ ಸಾಕ್ತಿದ್ರು. ಅವಾಗ ಈಗೆಲ್ಲ ಕೈ ತಿಂಡಿ ಹಾಕ್ತಾರೆ, ಅವಾಗೇನು ಆಗ್ತಿರ್ಲಿಲ್ಲ. ಹಾಗಾಗಿ ನಾವೇನು ವರ್ಷ 9 ಕಾಲನೂ ಒಂದೇ ಥರ ಸಾಕ್ತೀವಿ. ಯಾವಾಗಲೂ ಅದು ಕರು ಹಾಕ್ದಾಗಲೂ ಅದೇ ಥರ, ಪಾಲಿನಲ್ಲೂ ಅದೇ ಥರ ಸಾಕ್ತೀವಿ, ಇಲ್ಲದೇ ಇದ್ದರೂ ಅದೇ ಥರ ಸಾಕ್ತೀವಿ. ಅದೇ ಥರ. ಓಕೆ ಅಣ್ಣ, ನೀವು ವರ್ಷಕ್ಕೆ ಎಷ್ಟು ಹಸು ದನ ಮಾರಾಟ ಮಾಡ್ತೀರಾ? ತುಂಬ ಮಾರ್ತಿದ್ವಿ. ಇತ್ತೀಚೆಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನಾವು ಕಡಿಮೆ ಮಾಡಿದ್ದೀವಿ. ಮೊದಲೆಲ್ಲ ಒಂದು ವರ್ಷಕ್ಕೆ ಒಂದು 20 ಕರ 25 ಕರ ಮಾರ್ತಿದ್ವಿ. ಒಂದು 5 ಜೊತೆ 6 ಜೊತೆ ಕೂಟ ಮಾಡಿ ಮಾರ್ತಿದ್ವಿ. ಈ ಸಲಿನೇ ಜಾಸ್ತಿ ಏನು ಮಾರಕ್ಕೆ ಹೋಗಿಲ್ಲ. ಆಮೇಲೆಲ್ಲ ಕಾಂಪಿಟೇಷನ್ ಜಾಸ್ತಿಗಳಾಗ್ಬಿಟ್ಟದೆ. ಈಗ ದುಡ್ಡು ವಿಪರೀತ. ಕೆಲವರೆಲ್ಲ ದುಡ್ಡಿರೋರು ವ್ಯಾಪಾರ ಎಲ್ಲ ಹಾಳು ಮಾಡಿಬಿಟ್ಟವ್ರೆ. ಪ್ರತಿಷ್ಠೆಗೋಸ್ಕರ ಕೆಲವರು ತಗೋತಾರೆ, ದುಡ್ಡುಗೋಸ್ಕರ. ಅವರು ಅದರಿಂದ ಸಂಪಾದನೆ ಮಾಡಬೇಕು ಅಂತ ಏನು ಮಾಡಲ್ಲ ಕೆಲವರೆಲ್ಲ. ಹಾಗಾಗಿ ಹಳಬ್ರು ಯಾರು ಮಾಡ್ತಿದ್ರು ಅವ್ರಿಗೆಲ್ಲ ಸ್ವಲ್ಪ ಈಗ ಹಿನ್ನಡೆ ಆಗೈತೆ ಅಂತ ನನ್ನ ಭಾವನೆ. ಹೌದೌದು ಅಣ್ಣ. ಹಿಂದಿನ ಕಾಲಕ್ಕೂ ಮತ್ತು ಈ ಕಾಲಕ್ಕೂ ಯಾವ ಥರ ನಿಮಗೆ ದನ ವಾತಾವರಣ ಮತ್ತು ಎಷ್ಟು ಆಯಸ್ಸು ಬದುಕು? ಸರ್ ಆಯಸ್ಸೆಲ್ಲ ಅಷ್ಟೇ ಇದೆ. 20 ವರ್ಷ ಒಂದು ಹಸುಗ ಆಯಸ್ಸು. ಸೊ ಹಾಗಾಗಿ ಹಿಂದೆ ಆಚೆ ಕಡೆ ಎಲ್ಲ ಮೇಯಿಸಿ ಒಳ್ಳೆ ಗಿಡಮೂಲಿಕೆಗಳನ್ನ ಮೇಯ್ತಿದ್ದು, ಅವಕ್ಕೆಲ್ಲ ಏನೇನಿತ್ತು ಚೆನ್ನಾಗಿರ್ತಿದ್ವು ನಾಟಿ ಹಸುಗಳು. ಮತ್ತು ವ್ಯವಸಾಯ ಮಾಡೋದ್ರಿಂದ ಹಸುಗಳು ಚೆನ್ನಾಗಿರ್ತಿದ್ವು, ಆರೋಗ್ಯವಾಗಿರ್ತಿದ್ವು. ಇವಾಗ ನಾವು ಹೇಗೆ ಮೊದಲು ಹಿರಿಕರೆಲ್ಲ ಯಾವ ಥರ ಕೆಲಸ ಮಾಡಿದರೆ ಗಟ್ಟಿಮುಟ್ಟಾಗಿರ್ತಿದ್ರು, ಹಾಗೆ
ವ್ಯವಸಾಯ ಮಾಡಿದಾಗ ಗಟ್ಟಿಮುಟ್ಟಾಗಿರ್ತವೆ ಹಸುಗಳು ಎತ್ತುಗಳಾಗಿರ್ಬೋದು. ಈಗೆಲ್ಲ ಏನಾಗ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ಶೋಕಿಗೆ ಬಂದುಬಿಟ್ಟಿದ್ದೀವಿ, ಯಾರು ವ್ಯವಸಾಯ ಮಾಡೋಕ್ಕೆ ಉಪಯೋಗಿಸ್ತಿಲ್ಲ. ಆಮೇಲೆ ಟ್ರ್ಯಾಕ್ಟ್ರುಗಳು ಯಂತ್ರೋಪಕರಣ ಜಾಸ್ತಿ ಆದಂಗೆಲ್ಲ ಇದನ್ನು ಕಡಿಮೆ ಮಾಡ್ಕೊಳ್ತಾವ್ರೆ. ಹಾಗಾಗಿ ಅದನ್ನು ನಶಿಸ್ತಾ ಹೋಗ್ತಾ ಇದೆ. ನಾವು ಅದನ್ನು ಏನಾದರೂ ಮಾಡಿ ಬೆಳೆಸ್ಬೇಕು ಉಳಿಸ್ಬೇಕು ಅಂತೇಳಿ ಪ್ರತಿಯೊಂದು ಮನೆಗೂ ಒಂದು ನಾಟಿ ಹಸು ಕಟ್ಟಿ ರೈತರಿಗೆ ಹೇಳೋದು ನಾವು. ಇವತ್ತೆಲ್ಲ ಹೈನುಗಾರಿಕೆ ಜಾಸ್ತಿ ಆಗಿರೋದ್ರಿಂದ ಸೀಮೆ ಹಸುಗಳು ಜಾಸ್ತಿ ಆಗಿವೆ. ಹಾಗಾಗಿ ಅವನ್ನೆಲ್ಲ ಸೀಮೆ ಹಸು ಮಡಗಬೇಡಿ ಅಂತ ಹೇಳಲ್ಲ, ಸಾಕಿ ಹೈನುಗಾರಿಕೆ ಬೇಕು. ಆದರೆ ಅದ್ರ ಜೊತೆಗೆ 1-2 ನಾಟಿ ಹಸುಗಳನ್ನು ಇಟ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು, ಇದ್ರ ಹಾಲು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟ. ಅಣ್ಣ, ಈಗಿನ ಯುವಕರಿಗೆ ಏನೇನಕ್ಕೆ ಇಷ್ಟಪಡ್ತೀರಾ? ಯುವಕರಿಗೆ ಯಾರು ಯಾವುದೇ ವಿಚಾರಕ್ಕೂ ಪ್ರತಿಷ್ಠೆಯಾಗಿ ಯಾರು ತೊಗೊಳಕ್ಕೆ ಹೋಗಬೇಡಿ, ಪ್ರೀತಿಯಿಂದ ಸಾಕಿ, ಪ್ರೀತಿಯಿಂದ ಶೋಕಿ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಅಣ್ಣ, ನಿಮ್ಮ ಪ್ರಕಾರ ಓರಿನ ಎಷ್ಟು ತಿಂಗಳು ತನಕ ಮಡಿಕೋಬೋದು ಒಂದೇ ಮನೆಗೆ? ಎಷ್ಟು ವರ್ಷ? ಹಸುನ ದಾಟಿಸೋದು, ಅದ್ರ ಮೇಲೆ ಅದನ್ನು ಯಾವ ಥರ ಅದು ರ್ಯಾಶ್ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಅದ್ರ ಮೇಲೆ ಅಲ್ಲಿ ಕೂಡೋವರೆಗೂ ಮಡಿಕೋತಾರೆ. ಅಲ್ಲಿ ಕೂಡ ಆದಮೇಲೂ ಕೆಲವರೆಲ್ಲ ಮಡಿಕೋತಾರೆ. ಅವ್ರವ್ರ ಕೆಪಾಸಿಟಿ, ಇದು ಎಲ್ರಿಗೂ ಹೊಲ್ದು ಬಂದಿರಲ್ಲ. ಓರಿ ಕಟ್ಟೋಕ್ಕೆ ಅದೊಂದು ಇದು ಬೇಕು. ಹಂಗಾಗಿ ಅವ್ರು ಮಾತ್ರ ಕಟ್ಕೊಳಕ್ಕೆ ಸಾಧ್ಯ, ಎಲ್ಲರೂ ಕಟ್ಕೊಳಕ್ಕಾಗಲ್ಲ. ಕೆಲವರು 2-4 ಕೊಟ್ಬಿಡ್ತಾರೆ, ಕೆಲವರು 6 ಕಡೆ ಆದರೂ ಮಡಗಿರ್ತಾರೆ, ಕಡೆ ಆಗಿ 5-6 ವರ್ಷ ಆದರೂ ಮಡಗ್ತಾರೆ. ಅವ್ರವ್ರ ಕೆಪಾಸಿಟಿ ಅದು ಓರಿ ಯಾವ ಥರ ಸಾಧಾಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಣ್ಣ, ನಿಮ್ಮ ಪ್ರಕಾರ ಇವಾಗ ನಾಟಿ ಹಸು ಕಮ್ಮಿ ಆಗ್ತಾ ಬರ್ತಾಯ್ತಾ ಅಥವಾ ಜಾಸ್ತಿ ಆಗ್ತಾ ಬರ್ತಾಯ್ತಾ? ಇಲ್ಲ, ಇತ್ತೀಚೆಗೆ ಸ್ವಲ್ಪ ಬೆಳವಣಿಗೆಗಳು ಜಾಸ್ತಿ ಆಗ್ತಾಯಿದೆ. ಎಲ್ಲರೂ ಯುವಕರು ಎಲ್ಲ ಇಷ್ಟಪಟ್ಟು ಸಾಕ್ತವ್ರೆ. ಹಾಗೆ ಮುಂದುವರಿಲಿ. ಮತ್ತೆ ನಶಿಸ್ತಾ ಇತ್ತು, ಈಗಾಗಲೇ ಒಂದು 5-6 ವರ್ಷದಿಂದ ನಶಿಸ್ತಾ ಇತ್ತು. ಈಗ ಸ್ವಲ್ಪ ಎಲ್ಲರೂ ಇಷ್ಟಪಡ್ತವ್ರೆ. ಹಾಗಾಗಿ ಅದು ಉಳಿಬೇಕು ಅಂತಂದರೆ ಬರೀ ಓರಿಗಳು ತಗೊಂಡ್ರೆ ಸಾಲಲ್ಲ. ಎಲ್ಲರೂ ಪ್ರತಿಯೊಬ್ಬ ರೈತನೂ ಕೂಡ ಒಂದು ನಾಟಿ ಹಸುನ ಸಾಕಬೇಕು. ಆವಾಗ ಅದ್ರ ತಳಿ ಆಟೋಮೆಟಿಕ್ಕಾಗಿ ಬೆಳೀತದೆ ಅಂತ ನಾನು ಹೇಳೋಕ್ಕೆ ಇಷ್ಟ. ಅಣ್ಣ, ನಮ್ಮ ಚಾನಲ್ ಮುಖಾಂತರ ಯಾರು ಹೊಸ ಕರ ಕೇಳ್ಕೊಂಬಂದ್ರೆ ಮತ್ತು ಕರು ಕೇಳಿಸ್ಕೊಂಬಂದ್ರೆ ಬಿತ್ತನೆ ವರೆಗೆ ಕೇಳ್ಕೊಂಬಂದ್ರೆ ಕೊಡಿಸ್ತೀರ ಅಣ್ಣ? ಖಂಡಿತವಾಗ್ಲೂ ಕೊಡಿಸ್ತೀವಿ. ನಮ್ಮ ಕೈಲಾದಂಥದ್ದು ಹೇಳಿ ಸಜೆಷನ್ ಮಾಡಿ ಎಲ್ಲಾದರೂ ಹುಡುಕಿಸಿ ಕೊಡಿಸ್ತೀವಿ. ನಿಮ್ಮ ನಂಬರ್ ಹೇಳಿ ಅಣ್ಣ. 9731529998. 998. ಸರಿ, ಆಯಿತು. ಓಕೆ, ಥ್ಯಾಂಕ್ ಯು. ವೆಲ್ಕಮ್.